ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮುಟ್ಟಿಗೆ ಅಂತ ಹೇಳಿ ಜೋಳದ ರೊಟ್ಟಿಯಿಂದ ಮಾಡೋಣ. ಬಿಸಿ ಬಿಸಿ ಜೋಳದ ರೊಟ್ಟಿಯಿಂದ ಮಾಡ್ತಾರೆ. ಇದು ಬ್ರೇಕ್ಫಾಸ್ಟ್ಗೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಸಂಜೆ ಸ್ನ್ಯಾಕ್ಸ್ ಕೂಡ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಹೆಂಚು ಬಿಸಿ ಮಾಡಿಕೊಂಡು 1-2 ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸುಲಿದಿಟ್ಕೊಂಡಿದ್ದೀನಿ, ಸಿಪ್ಪೆ ಎಲ್ಲ. ಹಾಗೆ ಅದಕ್ಕೆ 4-5 ಹಸಿಮೆಣಸಿನ್ಕಾಯಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಾಗೆ ಕರಿಬೇವಿನ ಸೊಪ್ಪು. ಉತ್ತರ ಕರ್ನಾಟಕ ಕಡೆ ಎಲ್ಲ ಏನು ಮಾಡ್ತಾರೆ, ಅವರು ಎಲ್ಲ ಹಾಗೆ ಹಸಿದೇ ಹಾಕ್ತಾರೆ. ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಹಾಕಿದೆ. ಸ್ವಲ್ಪ ಫ್ರೈ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ತೀನಿ. 10 ಸೆಕೆಂಡ್ಸ್ ಬಿಟ್ಟರೆ ಸಾಕು. ಅಲ್ಲಿವರೆಗೂ ಜೀರಿಗೆನ ಕುಟ್ಕೊಳ್ಳೋಣ. ನೋಡಿ, ಜೀರಿಗೆ ಹಸಿದು ನಾವು ಕುಟ್ಟಿ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ, ಟೇಸ್ಟು ಇರುತ್ತೆ. ಪೌಡ್ರ್ ಹಾಕೋದಕ್ಕಿಂತ ನಾವು ಹಸಿದು ತಂದು ಕುಟ್ಟಿ ಹಾಕಿದಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಇದನ್ನೆಲ್ಲ ಒಂದು ಕುಟ್ಟಣಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಇದನ್ನೆಲ್ಲ ಒಂದು ಕುಟ್ಟಣಿಗೆ ಹಾಕಿ ಇದನ್ನು ದಪ್ಪ ದಪ್ಪಕ್ಕೆ ಜಜ್ಕೊಳ್ಳೋಣ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಜೀರಿಗೆ, ಕುಟ್ಟಿರ್ತಕ್ಕಂಥ ಜೀರಿಗೆನ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಕುಟ್ಕೊಳ್ಬೇಕು. ಸ್ವಲ್ಪ ದಪ್ಪ ದಪ್ಪ ಇದ್ದರೂ ನಡೆಯುತ್ತೆ. ಕುಟ್ಟಣಿ ಇಲ್ಲ ಅನ್ನೋರು ಅರಿಯಕ್ಕಲ್ಲಿದ್ದರೆ ಅದರಲ್ಲಿ ಕೂಡ ಹರ್ಕೋಬೋದು. ಇಲ್ಲಾಂದರೆ ಮಿಕ್ಸಿಲಿ ಕೂಡ ಅವರು ಅದನ್ನು ದಪ್ಪ ದಪ್ಪ ಮಿಕ್ಸಿ ಮಾಡ್ಕೋಬೋದು. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ಇನ್ನೊಂದು ಸ್ವಲ್ಪ ಕುಟ್ಕೊಳ್ಳೋಣ. ತುಂಬ ದಪ್ಪ ದಪ್ಪ ಅನ್ನಿಸ್ತಾ ಇದೆ. ಹಸಿಮೆಣಸಿನ್ಕಾಯಿ ಎಲ್ಲ ಬಾಯಿಗೆ ಸಿಗುತ್ತೆ. ಇನ್ನೊಂದು ಸ್ವಲ್ಪ ಕುಟ್ಕೊಳ್ಳೋಣ. ನೋಡಿ, ರೆಡಿ ಆಯಿತು. ಈ ಹದಕ್ಕಿದ್ದರೆ ಸಾಕು. ಹಾಗೆ ನಾನು ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಜೋಳದ ರೊಟ್ಟಿ ಬಿಸಿ ಬಿಸಿ ಇರಬೇಕು, ಆವಾಗಲೇ ಇದು ಚೆಂದ. ನೋಡಿ, ಹೊಗೆ ಬರ್ತಾ ಇದೆ. ಬಿಸಿ ಬಿಸಿ ಇರಬೇಕು ಜೋಳದ ರೊಟ್ಟಿ ಎಲ್ಲ ಮುರಿದು ಅದಕ್ಕೆ ಹಾಕಿ ಒಂದು ಜಾರ್ಗೆ ಹಾಕಿ, ಹಾಗೆ ಅದಕ್ಕೆ ಕುಟ್ಟಿರೋ ಮಸಾಲೆ ಹಾಕಿ ಎರಡು ಸತಿ ತಿರುಗಿಸಿದ್ರೆ ಸಾಕು. ತುಂಬ ಮಿಕ್ಸಿ ಮಾಡೋದು ಬೇಡ. ಕೈಯಲ್ಲೇ ಮುರಿದು ಹಾಕ್ತಾರೆ, ಬಟ್ ನಾನು ಇಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಮುರಿದೇ ಉಂಡೆ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಿಕ್ಸಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಮಿಕ್ಸಿ ಆಗುತ್ತೆ, ತುಂಬ ದಪ್ಪ ದಪ್ಪ ಇರೋದಿಲ್ಲ. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ಈಗ ನೋಡಿ, ಬಿಸಿ ಬಿಸಿ ಇದ್ದಾಗೇ ಅದನ್ನು ಉಂಡೆ ಕಟ್ಟಿಬಿಡಬೇಕು. ಸಂಜೆ ಟೀ ಜೊತೆ, ಹಾಗೆ ಬೆಳಿಗ್ಗೆ ಅಕಸ್ಮಾತ್ ಅರ್ಜೆಂಟ್ ಇದ್ದಾಗ, ಹೊಟ್ಟೆ ತುಂಬೋಗುತ್ತೆ ಒಂದು ಉಂಡೆ ತಿಂದ್ರೇ. ಇದು ನಮಗೇನಾದ್ರು ಅರ್ಜೆಂಟ್ ಇದ್ದಾಗ, ಅಡುಗೆ ಮಾಡೋಕ್ಕಾಗದಿಲ್ದಾಗ ಈ ಥರ ಮಾಡ್ಕೊಂಡು ದಿಢೀರಂತ ನಾವು ತಿನ್ಬೋದು. ಬಹಳ ಟೇಸ್ಟಿಯಾಗಿರುತ್ತೆ ಫ್ರೆಂಡ್. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ನಮಗೆ ಮಾಡಿಕೊಡ್ತಾಯಿದ್ರು, ಅದು ನೆನಪು ಬಂತು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ಭಾಳ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.